ಇವತ್ತು ನಾವು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋ ಖುಷಿಗೆ ನೈಟೇ ಟಿ ಟಿ ಎಲ್ಲ ಹೆಂಗೆ ರೆಡಿ ಮಾಡೋರೆ ಅಂತ ನೋಡೋಣ ಅಂತ ಹೋಗಿ ಜಸ್ಟ್ ಸಣ್ಣದಾಗ ಒಂದು ವಿಡಿಯೋ ಮಾಡ್ಕೊಂಡ್ಬಂದು. ನಮ್ಮ ಕರ್ನಾಟಕ ಫ್ಲಾಗು ಕೇರಳದಲ್ಲಿ ಆಡ್ತಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿ ಅಲ್ವಾ. ಟಿ ಟಿ ವ್ಯಾನ್ ಹತ್ತಿ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ಜನ ನಿದ್ದೆ, ಸ್ವಲ್ಪ ಜನ ಫೋನು, ಸ್ವಲ್ಪ ಜನ ಭಜನೆ. ಭಜನೆ ಎಲ್ಲ ಮಾಡಿ ಹೆವಿ ಸುಸ್ತಾಗಿದ್ದು ಅಂತ ಗಾಡಿ ಸೈಡ್ಗೆ ಹಾಕಿ ಅಡುಗೆ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅದರಲ್ಲಂತೂ ಸ್ಪೆಷಲ್ ಅಡುಗೆ ನಾನೇ ರೆಡಿ ಮಾಡ್ತೆ. ಊಟ ಆದಮೇಲೆ ಎಲ್ಲ ನಿದ್ದೆ ಮಾಡ್ತಾರೆ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಬರೆಯಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಕಲಾವಿದ ಯಾವ ಕುರುಬನಿಲ್ಲದ ಕುರೆಗಳ ಮುಂದೆ ಅಂತೂ ಎರಿಮಲೈ ರೀಚ್ ಆದ್ವಿ. ಬಟ್ ಎರಿಮಲೆಯಲ್ಲಿ ಜಾಸ್ತಿ ಜನ ಇದ್ರಿಂದ ನಾವು ಇಳಿಯೋಕ್ಕಾಗಿಲ್ಲ ಅಷ್ಟೇ. ಎಲ್ಲ ಶರಣಕ್ಕೆ ಹೋಗ್ತಾ ಇದ್ರೆ ನಾನು ಮಾತ್ರ ವಿಡಿಯೋ ಮಾಡ್ಕೊಂಡೇ ನಿಂತಿದ್ದೀನಿ. ಎಲ್ಲ ಒಟ್ಟಿಗೆ ಬರ್ರಿ. ಬೆಟ್ಟ ಹತ್ತಕಾಯ್ತಲ್ಲ ಸ್ವಾಮಿ, ಹೆವಿ ಸುಸ್ತಾಗ್ಬಿಟ್ಟೈತೆ. ಬಟ್ ನಾನು 2 ಸಲ ಬಂದಿದ್ದೀನಿ, ಇಷ್ಟು ಜನ ಇರಲಿಲ್ಲ. ಈ ಸಲ ಮಾತ್ರ ಹೆವಿ ಜನ ಇದ್ದಾರೆ. ಜನಸಾಗರ ನೀವೇ ನೋಡಿ ಬನ್ನಿ, ತೋರಿಸ್ತೀನಿ. ಮಕ್ಕಳನ್ನೆಲ್ಲ ಕರ್ಕೊಂಬರೋರು ಸ್ವಲ್ಪ ಹುಷಾರಾಗಿ ಕರ್ಕೊಂಬನ್ನಿ. ನಾನು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಸತೀಶ್ ಸ್ವಾಮಿಯವ್ರನ್ನ ನಾನು ಹಿಂದೆನೇ ಕರ್ಕೊಂಬರ್ತಾಯಿದ್ದೀನಿ. ಪಾಪ ಅವರು ವೀಡಿಯೋಗೆ ಹೆಲ್ಪ್ ಮಾಡ್ತಿದ್ದಾರೆ. ಬೆಟ್ಟ ಮಾತ್ರ ಹತ್ತಕಾಯ್ತಲ್ಲ ಸ್ವಾಮಿ, ಹೆವಿ ಸುಸ್ತಾಗ್ಬಿಟ್ಟೈತೆ. ಆದ್ರೂ ಎಲ್ಲರಿಗಿಂತ ಮುಂದೆ ನಾವೇ ಹತ್ತುತ್ತಾ ಇದ್ದೀವಿ. ದೇವ್ರಿಗೆ ಬಂದ್ಬಿಟ್ಟು ಅಯ್ಯಪ್ಪ ನೋಡ್ಕೊಬಿಟ್ಟಿಗ. ಅಷ್ಟು ಸುಸ್ತಾಗಿ ಅಷ್ಟು ಜನದ ಮಧ್ಯೆ ಕಿತ್ತಾಡ್ಕೊಂಬಂದು ಕೊನೆಗೂ ಅಯ್ಯಪ್ಪನ ಸ್ವಾಮಿ ಮೆಟ್ಲು ನೋಡ್ತಿದ್ರೆ ಏನೋ ಒಂಥರ ಆನಂದ. ನೋವೆಲ್ಲ ಅಲ್ಲೇ ಮರ್ತೋಗುತ್ತೆ ಸ್ವಾಮಿ. ಒಂದು ಸಾರಿ ನೋಡಬೇಕೆನ್ನೋ ಆಸೆ ಅಯ್ಯಪ್ಪ, ಒಂದು ಹಾಡು ಹಾಡಬೇಕೆನ್ನೋ ಆಸೆ ಅಯ್ಯಪ್ಪ, ಒಂದು
ಸ್ವಾಮಿ ದರ್ಶನ ಮುಗಿಸಿ ಬೆಟ್ಟ ಇಳಿದು ಕೆಳಗಡೆ ಬಂದು ಪಂಪದಲ್ಲಿ ನೋಡಿದ್ರೆ ಹೆವಿ ಜನ. ನಾವು ಆ ಜನನೆಲ್ಲ ನೋಡಿಕೊಂಡು ಬಸ್ ಹತ್ತನ ಅಂತ ಹೋಗ್ತಿದ್ದೋ. ಬಟ್ ಆದರೂ ಇಷ್ಟು ಬೇಗ ಹೋಗ್ತಿದ್ದೀವನ್ನ ಬೇಜಾರು ಒಂದು ಕಡೆ, ಆದರೆ ಸ್ವಾಮಿ ದರ್ಶನ ಆಯ್ತಲ್ಲ ಅನ್ನೋ ಖುಷಿನೇ ಒಂದು ಕಡೆ. ಕುಕಿಂಗ್ ಮಾಡೋಕ್ಕೆ ಅಂತ ಗಾಡಿ ಹಾಕಿದ್ರೆ ನೋಡಿ ಎಲ್ಲ ಮಾಡ್ತಿರೋರೇ ಯಾರೋ, ಮಾತಾಡ್ಕೊ ಕೂತಿರೋರೇ ಯಾರೋ. ಶಬರಿಮಲೆ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ. ನೈಟ್ ಬಂದಾಗ 3:30 ಅನಿಸುತ್ತೆ. ನಾವು ಅಲ್ಲಿಂದ ಬಂದು ಫ್ರೆಶಪ್ ಆಗಿ ಬರೋಷ್ಟರಲ್ಲಿ ಕ್ಯೂ ಲೈನ್ ಜಾಸ್ತಿ ಆಗಿತ್ತು. ನಾವು ಲೈನಲ್ಲಿ ನಿಂತ್ಕೊಂಡು ದರ್ಶನ ಮಾಡೋಣ ಅಂತ ನಿಂತ್ಕೊಂಡಿದ್ದೀವಿ. ಜೊತೆಲಿ ನಮ್ಮದು ಒಂದು ಉಗಿಯಕ್ಕೆ ಹೋಗಲಿ ಅಂತ ಉಗೆ ಮಾಡಪ್ಪ ಅಂತ ಇದ್ದೀವಿ. ಕಾಣದೆ ಎಲ್ಲ ನೀ ಕುಳಿತಿಲ್ಲ, ನಂಬಿದ ಮನದಲ್ಲೇ ತುಂಬಿರುವೆ ಮಾದೇವ ಮಾದೇವ. ಇಷ್ಟು ಬೇಗ ಶಬರಿಮಲೆ ಟ್ರಿಪ್ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ದಿನಕ್ಕೋಸ್ಕರ 1 ವರ್ಷದಿಂದ ಕಾಯ್ತಿದ್ದೀವಿ. ಬಟ್ ಏನು ಮಾಡ್ತೀರಾ, ಅನಿವಾರ್ಯ, ಹೋಗಲೇಬೇಕು. ನಮ್ಮ ನಡೆ ಮನೆ ಕಡೆ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.